ಕುರಿ ಕೇಳಲಿಕ್ಕಿತ್ತು. ವೆಂಕಟೇಶ್ ನಾಯ್ಕ ಅವರೇ, ಭಾರತ ಇಡೀ ಜಗತ್ತಿನ ಮುಂದೆ ಮತ್ತೆ ಮತ್ತೆ ಹೇಳ್ತಾ ಇದೆ, ನನ್ನ ರಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ ಹೊರತು ನಾನು ಎಲ್ಲಿಯೂ ಯಾವತ್ತೂ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡ್ತಾ ಇಲ್ಲ, ನಾನು ಅಟ್ಯಾಕನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಇಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿ ಇಡೀ ಜಗತ್ತಿಗೆ ಮತ್ತೆ ಮತ್ತೆ ಸಾರ್ತಾ ಇದೆ. ಆದರೆ ಪಾಕಿಸ್ತಾನ ಮತ್ತೆ ಮತ್ತೆ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಕ್ಕಂಥ ಕೆಲಸವನ್ನು ಮತ್ತೆ ಮತ್ತೆ ಮಾಡ್ತಾನೆ ಬರ್ತಾ ಇದೆ. ಈ S-400 ಅಥವಾ ಸುದರ್ಶನ ಚಕ್ರ ಇದುವೇ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಟೈಮ್ ಸರ್ ಇದು. ನಾನು ಮಧ್ಯಾಹ್ನದ ಬುಲೆಟಿನಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ, ನಾವು ಬೆಳಿಗ್ಗೆ ಎದ್ದು ಈ S-400ಗೆ ಒಂದು ನಮಸ್ಕಾರ ಹಾಕಿ ನಮ್ಮ ಕೆಲಸ ಶುರು ಮಾಡಬೇಕು ಅಂತೇಳಿ ಅಷ್ಟರ ಮಟ್ಟಿಗೆ ಪಾಕಿಸ್ತಾನದ ದಾಳಿಯನ್ನು S-400 ತಡೆದು ಮೆಟ್ಟಿ ನಿಂತು ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ ಅಂತೇಳಿ. S-400 ಬಗ್ಗೆ ಏನು ಹೇಳ್ತೀರಿ ಸರ್ ಅಂತ? S-400 ಸಿಸ್ಟಮ್ ನಾವು ಏನಂತಂದರೆ ವಿ ಹ್ಯಾವ್ ಟು ಥ್ಯಾಂಕ್ ದೆನ್ ಡಿಫೆನ್ಸ್ ಮಿನಿಸ್ಟರ್ ಮನೋಹರ್ ಪಾರಿಕರ್. ಓಕೆ, ಮನೋಹರ್ ಪಾರಿಕರ್ ಮತ್ತು ರಷ್ಯನ್ ಅಟ್ಯಾಚೆಯಲ್ಲಿ ಮಿಲಿಟರಿ ಅಟ್ಯಾಚಲ್ಲಿ ಇದ್ದಂಥ ಆದಂಥ ಒಂದು ಕೋರ್ಸ್ಮೇಟ್ ಮೇಜರ್ ಜನರಲ್ ದೀಪಕ್ ಮೆಹ್ರಾ ಅಂತಕ್ಕೊಂದು. ಓಕೆ, ಈ ವಾಸ್ ಆಲ್ಸೋ ಇನ್ ಇನ್ಸ್ಟ್ರೂಮೆಂಟಲ್ ಇನ್ ಮೇಕಿಂಗ್, ಏನಂತಂದರೆ ಇದೆಲ್ಲ ಲೈಸನ್ ಅದೆಲ್ಲ ಎಕ್ಸರ್ಸೈಸ್ ಕ್ಯಾರಿ ಔಟ್ ಮಾಡಿದರು. ಬಟ್ ಅಮೆರಿಕ ಸಾಕಷ್ಟು ಪ್ರೆಷರ್ ಹಾಕಿದ್ರು ಇಂಡಿಯಾದ ಮೇಲೆ, ಯು ವಿಲ್ ನಾಟ್ ಬೈ S-400 ಸಿಸ್ಟಮ್ ಫ್ರಮ್ ರಷ್ಯಾ ಅಂತಕ್ಕೊಂದು. ಬಟ್ ನಮ್ಮ ಡಿಫೆನ್ಸ್ ಸಲುವಾಗಿ ನಾವು ಆ್ಯಕ್ಷನ್ ತಗೊಂಡಿದ್ದು ಅಥವಾ ಪರ್ಚೇಸ್ ಮಾಡಿದ್ದು ಇದು ಎಷ್ಟು ಏನಪ್ಪ ಅಂದರೆ ಕ್ರಿಟಿಕಲ್ಲು, ಎಷ್ಟು ಒಳ್ಳೇದಂತಕ್ಕೊಂದು ಇವತ್ತು ನಮಗೆ ನಿನ್ನೆ ಗೊತ್ತಾಯಿತು. ನಮ್ಮ ಮಿಲಿಟ್ರಿ ಆ್ಯಕ್ಷನ್ಗೆ ಬರಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ಎಸ್ಟರ್ಡೇ S-400 ಮನೆ ಏನಪ್ಪ ಅಂದರೆ ತುಟಿಯಿಂದ ಬರ್ತಕ್ಕಂಥ ಮಾತು S-400 ಸುದರ್ಶನ್ ಚಕ್ರ ಏನಂತಕ್ಕೊಂದು ಇದು ನಮ್ಮನ್ನ ಎಲ್ಲ ಕಾಪಾಡಿತು. ಅಲ್ಲಿಂದ ಡೆಡ್ಲಿ ಮಿಸೈಲ್ಸ್ ಬರ್ತಕ್ಕಂಥದ್ದು ಎಲ್ಲ ಡಿಟೆಕ್ಟ್ ಆಗಿ ನ್ಯೂಟ್ರಲೈಸ್ ಆಗಿ ಡಿಸ್ಟ್ರಾಯ್ ಆಗಿದೆ. ಬಟ್ ಎರಡು ಸೈಡ್ದಿಂದ ಈಗ ಎಸ್ಕಲೇಟರಿ ಸ್ಟೆಪ್ ಯಾರು ತೊಗೊತಾರೆ, ಈಗ ನಮ್ಮದು ಏನಪ್ಪ ಅಂದರೆ ಓನ್ಲಿ ಕ್ಯಾಲಿಬ್ರೇಟೆಡ್ ಮೆಜರ್ಡ್ ಅಟ್ಯಾಕ್ಸ್ ಇದ್ದು 9 ಟೆರರ್ ಕ್ಯಾಂಪ್ಸ್ ಮೇಲೆ. ಸಮ್ ರಿಟಾಲಿಯೇಷನ್ ವಾಸ್ ಎಕ್ಸ್ಪೆಕ್ಟೆಡ್. ಅಂದರೆ ರಿಟಾಲಿಯೇಷನ್ ಅವ್ರು ಯಾವ ಥರ ಮಾಡ್ತಾರೆ ಅಂತಂದರೆ, the retaliation all along LOC, whether it is Poonch, Rajouri or Uri, ಇದು ಏನಪ್ಪ ಅಂದರೆ ನಾರ್ಮಲ್ ಕಾಮನ್ ಕ್ರಾಸ್ ಬಾರ್ಡರ್ ಫೈರಿಂಗ್, ಸಮಟೈಮ್ಸ್ ಇಂಟೆನ್ಸ್ ಸಮಟೈಮ್ಸ್ ಮೈಲ್ಡ್ ಇದು ಹೋಗ್ತಾ ಇರ್ತದೆ. ಬಟ್ ವೆನ್ ಎವರ್ RT ಶೆಲ್ಲಿಂಗ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಸ್ಪೊರಾಡಿಕ್ ಆ್ಯಂಡ್ ಹೆವಿ ಮೋಟರ್ ಫೈರಿಂಗ್ ಟೇಕ್ಸ್ ಪ್ಲೇಸ್, ದಟ್ ಮೀನ್ಸ್ ದಟ್ ಈಸ್ ಕಾಲ್ಡ್ ಎಸ್ ಎಸ್ಕಲೇಷನ್. ಸೊ ನಿನ್ನೆ ಏನಂತಂದರೆ 2 AD ಸಿಸ್ಟಮ್ ಟೆಸ್ಟ್ ಆದಂಗೆ ಆಯಿತು. ಪಾಕಿಸ್ತಾನದ್ದು ಮತ್ತು ನಮ್ಮದು ಏರ್ ಡಿಫೆನ್ಸ್ ಸಿಸ್ಟಮ್ಮು ಅವ್ರದ್ದು ಮತ್ತು ನಮ್ಮದು ಟೆಸ್ಟ್ ಆದಂಗೆ ಆಯಿತು. ಅವ್ರದ್ದು ಫೇಲ್ ಆಯಿತು, ನಮ್ಮದು ಪಾಸ್ ಆಯಿತು. ಸೊ ಏನಂತಂದರೆ ಇಲ್ಲಿ ನಿನ್ನೆ ಬ್ಲ್ಯಾಕ್ಔಟು ಆಲ್ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಆಫ್ ಜಮ್ಮು, ಚಂಡೀಗಢ ಏನಂತಂದರೆ ಅಲ್ಲೆಲ್ಲ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಏನು ಬರ್ತದೆ ಎಲ್ಲ ಬ್ಲ್ಯಾಕ್ಔಟ್ ಎಕ್ಸರ್ಸೈಸ್. ಈವನ್ ಇನ್ ಗುಜರಾತ್ ಆಲ್ಸೋ ಬ್ಲ್ಯಾಕ್ಔಟ್ ವಾಸ್ ಆರ್ಡರ್ಡ್. ಬಟ್ ಇದು ಏನಂತಂದರೆ ವಾಟ್ ಎವರ್ ಡ್ರೋನ್ಸ್, ಮಿಸೈಲ್ಸ್ ಆರ್ ಏರ್ಕ್ರಾಫ್ಟ್ಸ್ ಏನಂತಂದ್ರೆ ಎನಿಥಿಂಗ್ ವಿಚ್ ಇಸ್ ಇನ್ ದ ಏರ್, ಗಾಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಡಾಟ್ಸ್ನ ಇದು ಕ್ಯಾಪ್ಚರ್ ಮಾಡಿ ನ್ಯೂಟ್ರಲೈಸ್ ಮಾಡಿ ಡಿಸ್ಟ್ರಾಯ್ ಮಾಡ್ತಕ್ಕಂಥ ಕೆಪಬಿಲಿಟಿ S-400 ಇದರ ಸಿಸ್ಟಮ್ದಲ್ಲಿದೆ. ಸೊ ವಿ ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ವಿ ಆರ್ ಪ್ರೌಡ್ ಆಫ್ ದಿಸ್ ವೆಪನ್ ಸಿಸ್ಟಮ್. ಫೈನ್. ಈಗ S-400 ಬಗ್ಗೆ ಇನ್ ಡೀಟೇಲ್ ನಾವು ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ, ಇನ್ ಡೀಟೇಲ್ ನೋಡ್ತಾ ಬರೋಣ. ನೋಡಿ, ಭಾರತವನ್ನು ಸುದರ್ಶನ ಚಕ್ರದ ರೀತಿಯಲ್ಲಿ ಕಾಪಾಡಿರೋದೇ S-400. ಪಾಕಿಸ್ತಾನದ 60ಕ್ಕಿಂತ ಹೆಚ್ಚಿನ ಕ್ಷಿಪಣಿಗಳನ್ನು ಈ S-400 ಉಡಾಯಿಸಿ ಬಿಸಾಕಿದೆ. ಅಂದರೆ ಆಕಾಶದಲ್ಲಿ ಅದನ್ನು ಚಿಂದಿ ಮಾಡಿ ಹಾಕಿದೆ. ನೋಡಿ, ಇದು S-400 ನನ್ನ ಮುಂದೆ ಏನು ಬಂದು ನಿಂತಿದೆಯಲ್ಲ ಇವಾಗ, ಇದು S-400 ಅಂತ ಕರೀತಾರೆ. ಇದನ್ನೇ ನಾನು ಭಾರತದ ಸುದರ್ಶನ ಚಕ್ರ ಅಂತ ಕರಿತಾ ಇದ್ದೆ. ಇದಕ್ಕೆ ನಾವು ಬೆಳಗ್ಗೆದ್ದು ಒಂದು ನಮಸ್ಕಾರ ಹಾಕ್ಕೊಂಡು ನಮ್ಮ ದಿನದ ಕೆಲಸವನ್ನು ಮಾಡಬೇಕು ಅಂತ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ. ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 70 ಕ್ಷಿಪಣಿಗಳೇನಾದರೂ ಭಾರತದ ಒಂದು ಸರಿಸುಮಾರಾಗಿ ಒಂದು 70 ಹಳ್ಳಿಗಳ ಮೇಲೋ 70 ನಗರಗಳ ಮೇಲೋ ಅಲ್ಲಿ ಬಿದ್ದಿತ್ತು ಅಂತ ಅಂದ್ಕೊಳ್ಳಿ. ಉದ್ದಕ್ಕೂ ಇದೆಯಲ್ಲ ನಿಮಗೆ, ಜಮ್ಮುವಿನಿಂದ ಪಾಕಿಸ್ತಾನದ ಬಾರ್ಡರ್ವರೆಗೂ ಇದೆಯಲ್ಲ, ಅಲ್ಲಿವರೆಗೂ ಏನಾದರೂ ಆ ದಾಳಿಗಳಾಗಿಬಿಟ್ಟಿದ್ದರೆ, ಒಂದು ಕ್ಷಿಪಣಿ ಬಿದ್ದರೇ ದೊಡ್ಡ ಮಟ್ಟದ ಒಂದು ಪ್ರದೇಶ ಅಲುಗಾಡು ಹೋಗ್ಬಿಡುತ್ತೆ, ಛಿದ್ರವಾಗಿಬಿಡುತ್ತೆ. ಅಂಥದ್ರಲ್ಲಿ 70 ಕ್ಷಿಪಣಿಗಳನ್ನು ಇದು ತಡೆದು ಅದನ್ನು ಆಕಾಶದಲ್ಲೇ ಬೂದಿ ಮಾಡಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ತಾವೆಲ್ಲರೂ ಕೂಡ. 50 ಪ್ರದೇಶಗಳ ಮೇಲಿನ ದಾಳಿಯನ್ನು ಕೆಲವು ಪ್ರದೇಶಕ್ಕೆ ಇದು ಹಿಮ್ಮೆಟ್ಟಿಸಿದೆ. ಇದು ಪಾಕಿಸ್ತಾನವನ್ನು ದುಸ್ವಪ್ನವಾಗಿ ಪಾಕಿಸ್ತಾನದ ಎಲ್ಲ ಬಾಣಗಳನ್ನು ಮುರಿದು ಹಾಕ್ತಿರೋದೇ ಈ S-400 ಸುದರ್ಶನ ಚಕ್ರ. ನೋಡಿ, ಇದು ಏನಾಗುತ್ತೆ ನಿಮಗೆ, ಇದರಲ್ಲಿ 3 ಭಾಗ ಇರುತ್ತೆ. ಅತ್ಯಂತ ಪ್ರಮುಖವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದು ಒಂದು ಇರತಕ್ಕಂಥದ್ದು ಈಗ ನಮ್ಮ ಮುಂದೆ S-400 ಅಂತ ಹೇಳಿ ಒಂದು ಲಾಂಗ್ ರೇಂಜ್ ರಡಾರ್ ಅಂತ ಇರುತ್ತೆ ಇದರಲ್ಲಿ. ಇದು ಇಲ್ಲಿದೆಯಲ್ಲ, ನನ್ನ ಮುಂದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ನಿಮಗೆ ಕ್ಷಿಪಣಿಗಳು ಲೋಡ್ ಆಗಿರುತ್ತೆ. ಈ ಒಂದು ವೆಹಿಕಲಲ್ಲಿ ಪೂರ್ತಿ ಕ್ಷಿಪಣಿಗಳು ಲೋಡ್ ಆಗಿರುತ್ತೆ ಇದರಲ್ಲಿ. ಇನ್ನೊಂದು ಕಡೆ ನಮಗೆ ರಡಾರ್ ಬೇಕು. ಈ ರಡಾರ್ ಆಗಲೇ ನಮಗೆ ಸುನಿಲ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಈ ರಡಾರ್ ಏನು ಮಾಡುತ್ತೆ, ಸುಮಾರು 600 ಕಿಲೋಮೀಟರ್ ರೇಂಜಲ್ಲಿ ಸುತ್ತಲೂ ಕೂಡ 360 ಡಿಗ್ರಿ 600 ಕಿಲೋಮೀಟರ್ ರೇಂಜು.
ಅದರಲ್ಲಿ ಯಾವುದೇ ಆಬ್ಜೆಕ್ಟ್ ಬರ್ತಾ ಇದ್ರೂ ಕೂಡ, ಯಾವುದೇ ಪ್ಲೇನ್ ಬರ್ತಾ ಇದೆಯಾ, ಹೆಲಿಕಾಪ್ಟರ್ ಬರ್ತಾ ಇದೆಯಾ, ಮಿಸೈಲ್ ಬರ್ತಾ ಇದೆಯಾ, ಇನ್ನೇನಾದರೂ ಒಂದಷ್ಟು ಆಬ್ಜೆಕ್ಟ್ಗಳು ಬರ್ತಾ ಇದೆಯಾ, ದಾಳಿ ಮಾಡಬೇಕು ಅಂಥೇಳಿ ಅದೆಲ್ಲವನ್ನು ಪತ್ತೆ ಹಚ್ಚುತ್ತೆ. ಪತ್ತೆ ಹಚ್ಚಿದ ಮೇಲೆ CNCಗೆ ಅದನ್ನು ಕಮಾಂಡ್ ಸೆಂಟರ್ಗೆ ಅದನ್ನು ಕಳಿಸ್ಕೊಡುತ್ತೆ. ಕಮಾಂಡ್ ಸೆಂಟರ್ ಕಳಿಸ್ಕೊಟ್ಟ ತಕ್ಷಣ, ನೋಡು ಈ ಥರದ್ದು ಆಬ್ಜೆಕ್ಟ್ ಬರ್ತಾ ಇದೆ, ನೀನು ರೆಡಿ ಆಗು ಅಂತೇಳಿ ಕಮಾಂಡ್ ಸೆಂಟರ್ಗೆ ಹೇಳುತ್ತೆ. ಕಮಾಂಡ್ ಸೆಂಟರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಕಮಾಂಡ್ ಸೆಂಟರ್, ಇದು ನಿಮ್ಗೆ ಇಲ್ಲೇನೋ ಒಂದು ವೆಹಿಕಲ್ ಕಾಣಿಸ್ತಿದೆಯಲ್ಲ, ಇದು ಕಮಾಂಡ್ ವೆಹಿಕಲ್ ಅಂತ ಇದು ಕರೀತಾರೆ. ಇಲ್ಲಿಂದ ಏನಾಗುತ್ತೆ, ನಿಮ್ಗೆ ಈಗ ನೋಡಿ, ಈ ಕ್ಷಿಪಣಿಗಳು ಲೋಡ್ ಆಗಿದೆಯಲ್ಲ, ಈ ಒಂದು ವಾಹನಕ್ಕೆ ಆ ಕಮಾಂಡ್ ಪಾಸ್ ಆಗುತ್ತೆ. ಅದು ಪಾಸ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿಂದ 40 ಕಿಲೋಮೀಟರ್ ರೇಂಜಾ, 120 ಕಿಲೋಮೀಟರ್ ರೇಂಜಾ, 400 ಕಿಲೋಮೀಟರ್ ರೇಂಜಾ ಅಂತ ನೋಡಿಕೊಂಡು, ಇಲ್ಲಿ ಕ್ಷಿಪಣಿಗಳು ಲೋಡ್ ಆಗಿರುತ್ತಲ್ಲ, ಎಲ್ಲಿಗೆ ಇದನ್ನು ದಾಳಿ ಮಾಡಬೇಕು ಅಲ್ಲಿಗೆ ಅದು ಹೊಡೆದು ಹೊರಳಿಸುತ್ತೆ ಅಂತ ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು S-400ನ ಸ್ಪೆಷಾಲಿಟಿ, ನಿಮ್ಮ ಗ್ರೌಂಡ್ ಎಕ್ಸ್ಪೀರಿಯನ್ಸಲ್ಲಿ, ನಿಮ್ಮ ಅನುಭವದಲ್ಲಿ ಏನು ಹೇಳಕ್ಕೆ ಬಯಸ್ತೀರಿ ಇದ್ರ ಬಗ್ಗೆ ಸುನಿಲ್ ಅಂತ ಹೇಳಿ? S-400 ಏನಿದೆ ಅಲ್ವಾ, ರೇಂಜ್ 400 to 650 ಕಿಲೋಮೀಟರ್ಸ್ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಓಕೆ. ಇದನ್ನು ಮೀರಿ ಇನ್ನೊಂದು ವಿಷಯ ಇದ್ರದ್ದು ಏನಂದರೆ, ಇದರ ಆಪರೇಷನಲ್ ಆಲ್ಟಿಟ್ಯೂಡ್ ಅಂತ ಒಂದು ಕರೀತಾರೆ. ಅಂದರೆ ಎಲ್ಲಿವರೆಗೂ ಇದು ಮೇಲ್ಗಡೆ ಇಂಟರ್ಸೆಪ್ಟ್ ಮಾಡ್ಬೋದು ಮಿಸೈಲ್ಸ್ನ ಅಂತ 30 ಕಿಲೋಮೀಟರ್ಸ್ ಆಲ್ಟಿಟ್ಯೂಡ್ ಇರುತ್ತೆ. ಓಕೆ. ನೆಲದ ಮೇಲಿಂದ, ಸರ್ಫೇಸ್ ಲೆವೆಲಿಂದ 30 ಕಿಲೋಮೀಟರ್ ಮೇಲ್ಗಡೆ ಹೋಗಿ ಇದು ಅಲ್ಲಿ ಇದನ್ನ ಏನು ಹೇಳ್ತಾರೆ, ಯಾವುದಾದ್ರೂ ಮಿಸೈಲ್ಸ್ ಪ್ರೊಜೆಕ್ಟೈಲ್ಸ್ ಏನು ಬರ್ತಿರುತ್ತೆ ಅದನ್ನ ಎಲ್ಲ ದಿಕ್ಕಲ್ಲಿ, ಎಲ್ಲ ದಿಕ್ಕಲ್ಲಿ ಇದು ಅದನ್ನ ಎಂಗೇಜ್ ಮಾಡುತ್ತೆ. S-400 ಇದೊಂದು ಸ್ಪೆಷಾಲಿಟಿ. ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ, ಅಂದ್ರೆ ಈಗ ಖಂಡಾಂತರ ಕ್ಷಿಪಣಿಗಳು, ನ್ಯೂಕ್ಲಿಯರ್ ವಾರ್ ಹೆಡ್ಸ್ ನ ಅದರಲ್ಲೇ ಲೋಡ್ ಮಾಡ್ಬಿಟ್ಟು ಅಟ್ಯಾಕ್ ಮಾಡುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಇಂಡಿಯಾ ಏನಕ್ಕೆ S-400 ನ ಅವಾಗ ಎಲ್ಲ US ನ ಎದುರು ಹಾಕೊಂಡು ಪರ್ಚೇಸ್ ಮಾಡ್ತು ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ನ್ಯೂಕ್ಲಿಯರ್ ಥ್ರೆಟ್ಸ್ ಏನಿರುತ್ತೆ ಅದನ್ನ ನೆಗೆಟ್ ಮಾಡೋಕ್ಕೂ ಸಾಧ್ಯ ಇದೆ ಇದರಲ್ಲಿ. ಇದು ಅಂದ್ರೆ ICBMs ಏನಿರುತ್ತೆ ಅದು ನಮ್ಮ ಸೌಂಡ್ ಸ್ಪೀಡ್ ಏನಿರುತ್ತೆ ಅದಕ್ಕಿಂತ 20 ಪಟ್ಟು ವೇಗ ಅಷ್ಟು ಇದಾಗುತ್ತೆ. ಹೈಪರ್ಸಾನಿಕ್ ಮಿಸೈಲ್ಸ್, ಸೂಪರ್ಸಾನಿಕ್ ಇನ್ನ ಮುಂದೆ. ಅದು ಬಿಟ್ಟು ಆ ಮಿಸೈಲ್ಸ್ನ ಇದು 30 ಕಿಲೋಮೀಟರ್ ರೇಂಜಲ್ಲಿ ಇದು ಇಂಟರ್ಸೆಪ್ಟ್ ಮಾಡುತ್ತೆ. ಅದರಿಂದ ಕೂಡ S-400 ಏನಿದೆ ತುಂಬಾ ನ್ಯೂಕ್ಲಿಯರ್ ಅಟ್ಯಾಕ್ಸ್ನ ಕೂಡ ತಡೆಯುವಂಥ ಕೇಪಬಿಲಿಟೀಸ್ ಇದಕ್ಕೆ ಇದೆ. ನಾವು ಇದನ್ನ ಇದು ಇಂಡಿಯಾ ಏನು ಪ್ರೊಕ್ಯೂರ್ ಮಾಡ್ತು ಇದನ್ನ ರಷ್ಯಾದಿಂದ, ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕಾದು ಒಂದು ಪಾಲಿಸಿ ಇದೆ. ಅವರ ಒಂದು ಇಂಟ್ರೆಸ್ಟ್ಗೆ ಎಗೇನ್ಸ್ಟ್ ಆಗಿ ಏನೇನು ಹೋಗುತ್ತೆ ಆ ಎಲ್ಲದನ್ನೂ ಅವ್ರು ತಡೀತಾರೆ. S-400 ಈಸ್ ಅಗೇನ್ಸ್ಟ್ ದೇರ್ ಇಂಟ್ರೆಸ್ಟ್. ಯಾಕಂದ್ರೆ ಇಂಡಿಯಾ ಅವ್ರ ಹತ್ರ ಬೇರೆ ಇದೆ, ಸೇಮ್ ಸಿಸ್ಟಮ್ ಅವ್ರ ಹತ್ರ ಬೇರೆ ಇದೆ. ನೀವೇನಕ್ಕೆ ಅದಕ್ಕೆ ಹೋಗ್ತಿದ್ರಾ? ಈಗ ನೀವು ನೋಡ್ಬೋದು Sukhoi 57 ಅಂಡ್ F-35 ಗೋಸ್ಕರ ಮೊನ್ನೆ ಪ್ರಧಾನಮಂತ್ರಿಗಳು ಇದಕ್ಕೆ ಅಮೆರಿಕಾಗೆ ಹೋಗಿದ್ದಾಗ ಇಟ್ ವಾಸ್ ಆಫರ್ಡ್. ಡಿಫೆನ್ಸ್ ಡೀಲ್ಸ್ ಇದೇ ತರ ನಡೆಯುತ್ತೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಇದರ ಒಂದು ಕೆಪಾಸಿಟಿ ಏನಿದೆ 30 ಕಿಲೋಮೀಟರ್ಸ್ ಆಲ್ಟಿಟ್ಯೂಡ್ ಅಲ್ಲಿ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನ ಕೂಡ ಇದು ಡೆಸ್ಟ್ರಾಯ್ ಮಾಡುತ್ತೆ. ನಿನ್ನೆ ಇದು ಮಾಡಿದೆ, ನಾನು ಹೇಳಿದೆ ಅಲ್ವಾ, ಆಕಾಶ್ ಮಿಸೈಲ್ ಸಿಸ್ಟಮ್ ಏನಿತ್ತು ಅದು ಡ್ರೋನ್ಸ್ ಮತ್ತೆ ನಮ್ಮ DRDO ಡೆವಲಪ್ಡ್ 3 ಮೆಗಾವಾಟ್ ಲೇಸರ್ ಕೂಡ ಇದೆ. ಅದನ್ನ ನಾನ್ ಕೈನೆಟಿಕ್ ಪ್ರೊಜೆಕ್ಟೈಲ್ ಅಂತಾನೂ ಕರೀತಾರೆ. ಆ ನಾನ್ ಕೈನೆಟಿಕ್ ಪ್ರೊಜೆಕ್ಟೈಲ್ಸ್ ಯೂಸ್ ಮಾಡಿ ತುಂಬಾ ಡ್ರೋನ್ಸ್ ಏನಿತ್ತು, ಸ್ವಾಮ್ ಡ್ರೋನ್ಸ್, ಅವ್ರು ಏನು ನಮ್ಮ ರಡಾರ್ ನ ಸ್ಯಾಚುರೇಟ್ ಮಾಡಕ್ ಕಳ್ಸಿದ್ರು, ಅದಾದ್ಮೇಲೆ ಅದರ ಹಿಂದೆ ಅವರು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನ ಅವರು ಲಾಂಚ್ ಮಾಡಿದ್ರು ನಿನ್ನೆ. ಸೊ ಅದನ್ನ ತಡೆದಿದ್ದು S-400. ಅಂದ್ರೆ ಅದನ್ನ ಹೇಳಿದ್ದು ಯೂನಿಫೈಡ್ ಏರಿಯಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ, ಎಲ್ಲ ಒಟ್ಟ ಕೆಲಸ ಮಾಡ್ತೀವಿ ಅಲ್ಲಿ. ಸೊ ಅದರ ಬ್ಯೂಟಿನೇ ಅದು, ಯೂನಿಫೈಡ್ ಸಿಸ್ಟಮ್. ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ. ಕಾಮಿಕಾಜೆ ಡ್ರೋನ್ಗಳು ಇವು ಹೇಗೆ ಕೆಲಸ ಮಾಡಿವೆ, ಜೊತೆಗೆ ಪಾಕಿಸ್ತಾನದ ಏನಿದೆಯಪ್ಪ, ಈಗ ಆಯಿತು ನಮ್ಮ ಬಳಿಯಲ್ಲಿ ನಾನೀಗ S-400